ರಾಯಚೂರಿನಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಕಂದಮಗಳು ಪರದಾಡ್ತಾ ಇವೆ. ಪ್ರಸೂತಿ ಕೇಂದ್ರದಲ್ಲಿ ಬಾಣಂತಿ ಮತ್ತು ಹಸುಗೂಸುಗಳು ಪರದಾಡ್ತಾ ಇರುವಂಥದ್ದು. ಮರಗಳಿಗೆ ಜೋಳಿಗೆ ಕಟ್ಟಿ ತೂಗ್ತಾ ಇದ್ದಾರೆ ಪೋಷಕರು. ಅಯ್ಯೋ, ಮರದ ಟೊಂಗೆಗಳಿಗೆ ಸೀರೆಯಲ್ಲಿ ಜೋಳಿಗೆ ಕಟ್ಟಿದ್ದಾರೆ ಅಲ್ಲಿ ಪೋಷಕರು. ಆಸ್ಪತ್ರೆಯಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಅಲ್ಲ ರೀ, ರಾಯಚೂರು ತಾಲೂಕಿನ ವಿವಿಧ ಕಡೆಗಳಿಂದ ಬಾಣಂತಿಯರು ಬಂದಿದ್ದಾರೆ. ನನಗೆ ಅರ್ಥ ಆಗದೆ ಇರುವಂಥದ್ದು ಈ ಆರೋಗ್ಯ ಇಲಾಖೆಗಳಿಗೆ ಕನಿಷ್ಠ ಜ್ಞಾನ ಬೇಡವಾ? ನೀವು ಮಾತ್ರ ನಿಮ್ಮ ಅಧಿಕಾರಿಗಳು ಪೇಪರ್ ತಿದ್ದಕ್ಕೆ ಅಥವಾ ಅಲ್ಲಿ ಸೈನ್ ಹಾಕಕ್ಕೆಲ್ಲ ಕೂತ್ಕೊಂಡ್ಬಿಟ್ಟು ಎ ಸಿಯಲ್ಲಿ ಹಾಕ್ಕೊಂಡಿರ್ತೀರಲ್ಲ, ಕನಿಷ್ಠ ಈ ಮಕ್ಕಳಿರುವಂಥ ಆಸ್ಪತ್ರೆಗಳಿಗೆ ಒಂದಿಷ್ಟು ಎ ಸಿ ಹಾಕಬೇಕು, ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಡಬೇಕು ಅಂತ ಕನಿಷ್ಠ ಜ್ಞಾನ ಇಲ್ಲಿವರೆಗೂ ಕೂಡ ಆರೋಗ್ಯ ಇಲಾಖೆಯಲ್ಲಿರುವಂಥವ್ರಿಗೆ ಬರಲಿಲ್ವಾ ಅಂತ? ಆ ಮಕ್ಕಳು ಬಿಸಿಲಿರುವಂಥ ಜಾಗಗಳು, ಅಲ್ಲಿರುವಂತಹ ಕೆಲಸ ಮಾಡೋರಿಗೆ ಮಾತ್ರ ಟೈಮಿಂಗ್ ಅನ್ನ ಚೇಂಜಸ್ ಮಾಡಿಕೊಡ್ತೀರಾ, ಡ್ಯೂಟಿ ಮಾಡೋಕ್ಕೆ ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು. ಆಸ್ಪತ್ರೆಯಲ್ಲಿರುವಂಥ ಮಕ್ಕಳ ಬಗ್ಗೆ ಕನಿಷ್ಠ ಜ್ಞಾನ ಬರೋದಿಲ್ಲ ನಿಮಗೆ. ಬಾಣಂತಿರು ಇರ್ತಾರೆ, ಮಕ್ಕಳಿರ್ತಾರೆ, ವಯಸ್ಸಾಗಿರುವಂಥವ್ರು ಇರ್ತಾರೆ. ಅಂಥವ್ರಿಗೆ ಈ ಅವಶ್ಯಕತೆ ಅನಿಸಲ್ವಾ ನಿಮಗೆ ಆರೋಗ್ಯ ಇಲಾಖೆಯವರಿಗೆ? ನನ್ನ ಸಹೋದ್ಯೋಗಿ ವಿಜಯ್ ಜಾಗಡ್ಕಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರಾಯಚೂರು ಪ್ರತಿನಿಧಿ ವಿಜಯ್, ಬಹಳ ಬೇಸರ ಅನಿಸುತ್ತೆ ರೀ. ನಿಮ್ಮಲ್ಲಿ ಸರ್ಕಾರಿ ಕೆಲಸ ಮಾಡುವಂಥವ್ರಿಗೆ ಮಾತ್ರ, ಖಾಸಗಿ ಕೆಲಸ ಮಾಡುವಂಥವ್ರಿಗೆ ಮಾತ್ರ ಟೈಮಿಂಗ್ಗಳನ್ನು ಮಾತ್ರ ಚೇಂಜ್ ಮಾಡಿಕೊಟ್ಬಿಡ್ತಾರೆ. ಬಿಸಿಲು ಅನ್ನೋದು ಅದು ಮಾತ್ರ ಕಣ್ಣಿಗೆ ಕಾಣಿಸುತ್ತೆ. ಈ ಮಕ್ಕಳಿರುವಂಥ ಜಾಗಗಳಿಗೆ ಒಂದಿಷ್ಟು ಎ ಸಿ ಕೊಡಬೇಕು, ವಯಸ್ಸಾಗಿರುವಂಥವ್ರು ಆಸ್ಪತ್ರೆಯಲ್ಲಿದ್ದವ್ರಿಗೆ ಒಂದಿಷ್ಟು ಎ ಸಿ ಇರಬೇಕು ಅಂತ ಕನಿಷ್ಠ ಅನಿಸ್ತೇ ಇಲ್ವಾ ಆ ಭಾಗದಲ್ಲಿ ಇರುವಂಥವ್ರಿಗೂ ಕೂಡ, ನಾಯಕರುಗಳಿಗೆ? ನಿಜಕ್ಕೂ ಅರುಣ್, ಇದು ಇಂದು ನಿನ್ನೆ ಸಮಸ್ಯೆ ಅಲ್ಲ, ಪ್ರತಿ ವರ್ಷ ಕೂಡ ಇದೇ ಸಮಸ್ಯೆ. ಮತ್ತು ಏನು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತೆ ಏನು ಈ ಹೆರಿಗೆ ಆಸ್ಪತ್ರೆಗಳಲ್ಲಿ ಮಾಡಲಾಗುತ್ತೆ. ತಿಂಗಳಿಗೆ ಒಂದಿನ ಅಥವಾ 2 ದಿನ ಈ ತರ ಶಿಬಿರಗಳನ್ನ ಏರ್ಪಡಿಸ್ತಾರೆ. ಇದನ್ನ ಮುಂಚಿತವಾಗಿಯೇ ಸಮಯ ನಿಗದಿ ಮಾಡಿರ್ತಾರೆ. ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳಿರ್ಬೋದು, ಏನು ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆ ಒಂದು ಕನಿಷ್ಠ ನೆರಳಿನ ವ್ಯವಸ್ಥೆಯನ್ನಾದ್ರೂ ಆ ಸಂದರ್ಭದಲ್ಲಿ ಮಾಡ್ಬೇಕಾಗತ್ತೆ. ಆದ್ರೆ ಯಾವುದೇ ರೀತಿಯಾದಂತ ವ್ಯವಸ್ಥೆ ಮಾಡದೇ ಇರೋ ಕಾರಣಕ್ಕೆ ಅಲ್ಲಿ ಬರ್ತಕ್ಕಂತ ಬಾಣಂತಿಯರು ಏನಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತಕ್ಕಂತ ತಾಯಂದ್ರು ಅಲ್ಲಿ ಇರ್ತಕ್ಕಂಥ ಮರಗಳ ಟೊಂಗೆಗೆ ಸೀರೆಯನ್ನ ಕಟ್ಕೊಂಡು ಅದನ್ನೇ ಜೋಳಿಗೆ ಮಾಡಿ ಮಕ್ಕಳ ಹಾರೈಕೆಯನ್ನ ಮಾಡ್ಬೇಕಾಗತ್ತೆ. ಅವ್ರಿಗೆ ಸಂತಾನ ಹರಣ ಚಿಕಿತ್ಸೆ ನಡೆಯುವ ಸಂದರ್ಭದಲ್ಲಿ ಅವರ ಪೋಷಕರು ಅಂದ್ರೆ ಅವರ ತಂದೆ ತಾಯಿಗಳು ಆ ಮಕ್ಕಳನ್ನ ಗಿಡದ ನೆರಳಲ್ಲಿ ಹಾರೈಕೆ ಮಾಡ್ಬೇಕಾದಂತದ್ದು. ಇದು ತುಂಬಾ ದಿನಗಳಿಂದ, ವರ್ಷಗಳಿಂದ ನಡೆದುಕೊಂಡು ಬಂದ್ರೂ ಕೂಡ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಳ್ದೆ ಇರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಅದು ಬೇಸಿಗೆ ಕಾಲದಲ್ಲಿ, ಈ ಬಿರು ಬೇಸಿಗೆಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಸರಾಸರಿ ದಾಖಲಾಗ್ತಾ ಇದ್ರು ಕೂಡ ಇಂಥ ಶಿಬಿರಗಳನ್ನ ಏರ್ಪಡಿಸಿದ ಸಂದರ್ಭದಲ್ಲಾದ್ರೂ ಕೂಡ ಒಂದು ಗಾಳಿಯ ವ್ಯವಸ್ಥೆ, ನೆರಳಿನ ವ್ಯವಸ್ಥೆಯನ್ನ ಮಾಡಿದ್ರೆ ನಿಜಕ್ಕೂ ಆ ಬಾಣಂತಿಯರು ಮತ್ತು ಆ ಚಿಕ್ಕ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮತ್ತು ಪ್ರತಿ ತಿಂಗಳು ಈ ಒಂದು ಶಿಬಿರ ಏರ್ಪಡಿಸೋದ್ರಿಂದ ಶಾಶ್ವತವಾಗಿ ಅಲ್ಲಿ ನೆರಳಿನ ವ್ಯವಸ್ಥೆ ಮಾಡ್ಬೇಕಾದಂತ ಅಗತ್ಯ ಇದೆ. ಕನಿಷ್ಠ ಈಗಲಾದ್ರೂ ಕೂಡ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ಅರುಣ್, ಓಕೆ ವಿಜಯ್, ನೀವೆಲ್ಲ ಮಾಹಿತಿಗೆ ಧನ್ಯವಾದಗಳು. ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳುತ್ತೋ ಬಿಡುತ್ತೋ ಅಲ್ಲಿರುವಂಥ ನಾಯಕರುಗಳಿಗೆ ಮಾತ್ರ ಎಚ್ಚರಿಕೆನೆ ಬರೋದಿಲ್ಲ. ವೋಟ್ ಮಾತ್ರ ಹಾಕ್ಸ್ಕೊಳಕ್ ಹೋಗ್ತೀರಾ. ನಿಮಗೇನು ಅನ್ಸೋದಿಲ್ವೇನ್ರಿ? ಕಣ್ಣಿಗೆ ಕಾಣಲ್ವಾ ಇವ್ಯಾವುದು ಕೂಡ? ಸಣ್ಣ ಸಣ್ಣದ್ರಿ, ಏನು ದೊಡ್ಡ ಕಳ್ಕೊಳ್ಳೋದೇನಿದೆ ನಿಮಗೆ? ಅಲ್ಲಿರುವಂಥ ಸ್ಥಳೀಯ ಶಾಸಕರು, ಸಂಸದರು ಏನು ಕಳ್ಕೊಳ್ಳೋದಿದೆ ನಿಮಗೆ? ಒಂದು ಎ ಸಿ ಹಾಕ್ಸ್ಕೊಳ್ಳೋಕ್ಕೂ ಕಷ್ಟನಾ? ಬೇಸಿಗೆಯಲ್ಲಿ ಪರದಾಡುವಂಥ ಮಕ್ಕಳನ್ನ ನೋಡೋಕ್ಕೆ ನಿಮಗೆ ಆಗುತ್ತಾ? ಅದನ್ನೆಲ್ಲ ನಮಗೆ ಇಲ್ಲಿ ಸಂಕಟ ಅನ್ಸುತ್ತೆ. 42 ಡಿಗ್ರಿ, ಅಯ್ಯಯ್ಯೋ. ನೀವು ಅಡ್ಡಾಡ್ತೀರೇನ್ರಿ? ನೀವು ಮಾತ್ರ ಎ ಸಿ ಕಾರಲ್ಲಿ ಓಡಾಡ್ತೀರಾ ಶಾಸಕರುಗಳೆಲ್ಲ? ಅವು ಪಾಪ ಏನಾಗಬೇಕು ಮಕ್ಕಳಿಗೆ? ನಿಮ್ಮ ಮನೆಯಲ್ಲಿ ಹಾಕ್ಸ್ಕೊಂಡಿರ್ತೀರಾ, ಅಲ್ಲೊಂದು ಹಾಕ್ಸಕ್ಕಾಗಲ್ವಾ ನಿಮಗೆ? ಕಳ್ಕೊಳ್ಳೋದೇನಿದೆ ನಿಮಗೆ?